ಭಾಳ ಡಿಸ್ಟರ್ಬ್ ಆಗಿದ್ರ ಆ ಟೈಮ್ಗೆ ನೀವು ಆ ವಿಚಾರವಾಗಿ? ಏನಿಲ್ಲ, ನಾನೆಂದೂ ಡಿಸ್ಟರ್ಬ್ ಆಗಲ್ಲ ನಾನು ಕಟ್ಟಿ. ಸೊ ನಿಮಗೆ ಹಳೆ ನೆನಪುಗಳು ಕೆದಕಿ ಡಿಸ್ಟರ್ಬ್ ಆಗಲ್ಲ ಅನ್ನೋದೇ ಆದರೆ ಪುಷ್ಪ ಅವರಿಗೋಸ್ಕರ, ಅವರ ನೆನಪಿಗೋಸ್ಕರ ಆ ಹಾಡನ್ನ ಮತ್ತೊಮ್ಮೆ ಹೇಳ್ಬೋದಾ ನಮ್ಮ ಯಾವುದನ್ನು? ನನ್ನವಳು ನನ್ನಿದೆಯ ಹುಲಿಯ. ತಾರೆಗಳ ಮೀಟುವೆವು, ಚಂದಿರನ ದಾಟುವೆವು, ಓ ತಾರೆಗಳ ಮೀಟುವೆವು, ಚಂದಿರನ ದಾಟುವೆವು, ಒಲುಮೆಯೊಳಗೊಂದು ನಾವು, ನಮಗಿಲ್ಲ ನೋವು ಸಾವು, ನಮಗಿಲ್ಲ ಸಾವು ನೋವು, ನಮಗಿಲ್ಲ ನೋವು ಸಾವು, ನಮಗಿಲ್ಲ ಸಾವು ನೋವು, ನನ್ನವಳು ನನ್ನೆದೆಯ ಹೊನ್ನಾಡನ ಬೆಡಗು ಕಿನ್ನೇ ಚೆಲುವೆ ನನ್ನ ಹುಡುಗಿ, ಹೋ ನನ್ನ ಹುಡುಗಿ, ನನ್ನ ಹುಡುಗಿ. ಮೇಡಮ್, ಸಾಹೇಬ್ರದ್ದು ಯಾವ ವಿಚಾರ ನಿಮಗೆ ತುಂಬ ಇಷ್ಟ ಆಗುತ್ತೆ? ಎಲ್ಲರಲ್ಲೂ ಇಷ್ಟ ತುಂಬ ಆಗುತ್ತೆ. ಈ ಕುಟುಂಬದಲ್ಲಿ ಇಷ್ಟಪಡ್ತೀವಿ, ಸಂಸಾರದಲ್ಲೂ ಇಷ್ಟಪಡ್ತೀವಿ, ಯಾವಾರ ವಾದ ಮಾಡ್ಕೋತೀವಿ, ಅದನ್ನು ಸಂಸಾರ ಸರಿ ಹೋಗಿ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಸರ್ಗೆ ಯಾವ ವಿಚಾರಕ್ಕೆ ಬಹಳ ಕೋಪ ಬರುತ್ತೆ? ಅಯ್ಯೋ, ಏನೇನು ಮಾತಾಡಿದ್ರು ಕೋಪ ಬಂದಿರುತ್ತೆ. ಬೇಡನೇ ಇರೋದು ಮಾತಾಡಿದ್ರೆ, ಬೇಡೋದು ಮಾತಾಡಿದ್ರೆ ಏನೂ ಕೋಪ ಬರಲ್ಲ. ಸೊ ಕೋಪ ಬಂದ ತಕ್ಷಣ ಹೆಂಗೆ ನೀವು ಅದನ್ನ ಸರಿ ಸುಮ್ಮನೆ ಮಾಡ್ತೀರಾ? ಆಗ್ಬಿಡ್ತೀವಿ. ಕೋಪ ಬಂದಾಗ ಸುಮ್ಮನೆ ಹೊಟ್ಟೋಗ್ಬಿಡೋದು ಒಳಗಡೆ. ಓಕೆ, ನೀವು ಸುಮ್ಮನೆ ಆದರೆ ಕೋಪ ಸುಮ್ಮನೆ ಕಡಿಮೆ ಆಗುತ್ತೆ. ಆಗ್ತಾರೆ. ಓಕೆ 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 ಸರ್, ಊಟ ತಿಂಡಿ ವಿಚಾರದಲ್ಲಿ ಹೇಗೆ, ಯಾವ ಊಟ ಥರ ಇಷ್ಟ ಆಗುತ್ತೆ ನಿಮಗೆ ತುಂಬ? ವೆಜಿಟೇರಿಯನಲ್ಲಿ ಸೊಪ್ಪಿ ಉಪ್ಸಾರು ಭಾಳ ಇಷ್ಟ. ನಾನ್ ವೆಜ್ಜಿಗೆ ಬಂದರೆ ತೆಳ್ಳಗೆ ಕೋಳಿ ಸಾರು, ಮುದ್ದೆ, ಅಷ್ಟೇ. ಖಾರ ಇರಬಾರ್ದು ಬಟ್ಟಲ್ಲಿ ಅಷ್ಟೇ. ಖಾರ ಇರಬಾರ್ದು. ಖಾರ ಇದ್ರೆ ಕೋಪ ಜಾಸ್ತಿ. ಒಂಚೂರು ಖಾರ ಇದ್ರೆ ತಿನ್ನೋದೇ ಇಲ್ಲ, ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಖಾರ ಇದ್ವು ಅಂತ. ಸೊ ಅಕ್ಕಿ ರೊಟ್ಟಿ ಎಲ್ಲ ಮಾಡೋದು ಕಾಮನ್ ಅಲ್ವಾ? ಕಾಮನ್. ಮಾಡ್ತಾ ಇರ್ತೀರಾ ಅಕ್ಕಿ ರೊಟ್ಟಿ ಎಲ್ಲ? ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಅದಕ್ಕೆ ದೋಸೆ, ಇಡ್ಲಿ, ಅವಕ್ಕೆಲ್ಲ ಪಲ್ಯ ಮಾಡ್ತೀವಿ. ಹೀರೆಕಾಯಿ, ದೊಂಡೆಕಾಯಿ, ತುಪ್ಪ ಇರಬೇಕು, ಎಲ್ಲದಕ್ಕೂ ತುಪ್ಪ ಇರಬೇಕು. ಎಲ್ಲ ಥರನೂ ಪಲ್ಯ ಮಾಡ್ತೀವಿ ಮೇಡಮ್ ನಾವು. ನಮ್ಮ ತಾಯಿ ತುಪ್ಪ ಇಲ್ಲದೆ ಊಟ ಕಿಕ್ತಿರ್ಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಮಿಸ್ ಮಾಡ್ಕೋತೀರಾ ಸರ್ ಅಮ್ಮನ್ನ ಅಪ್ಪನ್ನೆಲ್ಲ? ನಿಜ. ನಮ್ಮ ತಾಯಿ ಮಾತ್ರ ತುಪ್ಪ ಇಲ್ಲದೆ ಅವಳು ಮನೆಯಲ್ಲಿ ಯಾವತ್ತೂ ನಿಮ್ಗೆ ಊಟಕ್ಕೆ ಕೊಡ್ತಿರ್ಲಿಲ್ಲ. ಓಕೆ, ಅಮ್ಮ ಮಾಡೋ ಯಾವ ಅಡುಗೆನ ಮಿಸ್ ಮಾಡ್ಕೋತೀರಾ? ನಮ್ಮ ತಾಯಿನೂ ಅಷ್ಟೇ, ಎಲ್ಲ ಥರ ಅಡುಗೆನೂ ಚೆನ್ನಾಗಿ ಮಾಡ್ತಾಯಿದ್ರು, ಚೆನ್ನಾಗಿ ಮಾಡೋರು. ಸೊ ಇನ್ನು ಲೈಫ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ ಮೇಡಮ್. ಲೈಫ್ ಸ್ಟೈಲ್ ವಿಚಾರಕ್ಕೆ ಬಂದರೆ ಸರ್, ಸೊ ಬಟ್ಟೆ ವಿಚಾರದಲ್ಲಿ ನೀವು ಎಷ್ಟು ಪರ್ಟಿಕ್ಯುಲರ್ ಸರ್? ಯಾವ ಥರ ಬಟ್ಟೆಗಳನ್ನ ಹಾಕೊಳ್ಳೋಕೆ ಇಷ್ಟಪಡ್ತೀರಾ? ನಾವು ಇದು ಬಿಟ್ಟು ಏನೂ ಹಾಕಲ್ಲ, ನಾವು ಇಷ್ಟನೇ ಪಡಲ್ಲ. ಯಾವ್ದು ಹಾಕೊಳ್ಳಿ ಅಂದ್ರೂ ಹಾಕೊಳ್ಳಲ್ಲ. ಇದು ವೈಟು ಅಷ್ಟೇ. ಈಗ ಕೆಲವೆಲ್ಲ ನಮ್ಮ ಮಕ್ಕಳು ಈ ಸುಮ್ಮನೆ ಈ ಬೀದ್ ಹಾಕಪ್ಪ, ಈ ಶರ್ಟ್ ಹಾಕೋ, ಇದು ಹಾಕೋ, ಅವತ್ತೊಂದು ಇಟ್ಟವೆ ಸಿಲ್ಕ್ ಶರ್ಟ್, ಒಂದು ಪ್ಯಾಂಟ್ ಸ್ವಲ್ಪ ಈ ಥರದ್ದು ಹಾಕೋ, ಇದು ಹಾಕೋ ಅಂತೇಳಿ. ಒಂದು ಆದರೂ ಅದೇನೋ ಈ ವೈಟ್ ಬಿಟ್ಟರೆ ನಾನು ಸರ್ ನಿಮ್ಮನ್ನು ಕರ್ಕೊಂಡು ಹೋಗಿ ಕೊಡಿಸಿದ್ದು ಒಂದು ಓಲೆ ತಗೊಟ್ಟಿದ್ರು ಮೇಡಮ್. ಅವರೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದು? ಅವರೇ ಅವರು ತುಂಬ ಸೆಲೆಕ್ಟ್ ಮಾಡ್ತಾರೆ ಚೆನ್ನಾಗಿ. ಓಕೆ. ಸರ ಗಿರ ಚೈನ್ ಇದ್ರಲ್ಲೆಲ್ಲ ಮಾಡ್ತಾರೆ ಅಂದರೆ ಇನ್ನೊಂದ್ಸರಿ ತರಲಿ ಅಂತ. ಇಲ್ಲ, ತುಂಬ ಸೆಲೆಕ್ಟ್ ಮಾಡ್ತಾರೆ ಚೆನ್ನಾಗಿ. ಬಟ್ಟೆ ಬರೆಯೋದೆಲ್ಲ ಸೆಲೆಕ್ಟ್ ಮಾಡೋದೇ ಅವರು ಜಾಸ್ತಿ. ಸರ್ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಸರ್? ನನ್ನ ಫೇವ್ರೇಟ್ ಹೀರೋ ಡಾಕ್ಟರ್ ರಾಜ್ಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.